ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಬೀಡ್ಸು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಅವ್ರು ಗೋಲ್ಡ್ ಕಲರ್ ಹಾಕು ಅಂತ ಹೇಳಿದ್ರು. ಗೋಲ್ಡ್ ಹಾಕಿದ್ರೆ ಬೆಳ್ಳಗಾಗ್ಬಿಡುತ್ತೆ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಈ ಥರ ಕ್ರಿಸ್ಟಲ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಇದು ಶೈನಿಂಗ್ ಇರುತ್ತೆ, ಆಮೇಲೆ ಕಲರ್ ಹೋಗಲ್ಲ, ಏನೂ ಆಗಲ್ಲ, ನೀಟಾಗಿರುತ್ತೆ. ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡಿಕೊಂಡೆ. ಇದು ರೆಡ್ ಕಲರ್ ಬ್ಲೌಸ್ಗೆ ಬಾರ್ಡರ್ ಇದೆ, 2 ಡಬಲ್ ಶೇಡ್ ಕಲರ್ ಬರುತ್ತೆ. ಇದು ಒಂದು ಕಡೆ ಗೋಲ್ಡ್ ಥರ ಕಾಣುತ್ತೆ, ರೆಡ್ ಗೋಲ್ಡ್ ಥರ, ಕಾಪರ್ ಥರ, ಒಂದು ಕಡೆ ರೆಡ್ ಥರ ಕಾಣಿಸುತ್ತೆ. ಆ ಥರ ಇರೋದು ಡಬಲ್ ಕಲರ್ ಇದೆ, ಅದಕ್ಕೆ ಅದನ್ನೇ ತಗೊಂಡೆ. ಈ ಥರ ಯಾವ ಥರ ಡಿಸೈನ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಈ ಥರ ಇದೆ ಡಿಸೈನ್ ತೋರಿಸ್ತೀನಿ. ಇದು ಕೊಡಬೇಕು. ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ, ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಹತ್ತತ್ರ ಗ್ಯಾಪ್ ಕೊಡ್ದೇನೆ ಬೇಕಂದ್ರೂ ಹಾಕೋಬೋದು, ಓಕೆನಾ? ಇಲ್ಲ ಅಂದರೆ ಅದೇ ರೀತಿನೂ ನಾನು ಗ್ಯಾಪ್ ಕೊಟ್ಟಿದ್ದೀನಲ್ಲ ಆ ಥರನೂ ಹಾಕ್ಕೋಬೋದು, ಇಲ್ಲ ಅದು ಗ್ಯಾಪ್ ಬಿಡ್ದೇ ಹಾಕೋಬೋದು. ನಿಮ್ಮ ಚಾಯ್ಸ್ ಅದು, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಬಿಡಿ. ನಾನು ಇದಕ್ಕೆ ಒಂದೊಂದು ಸಣ್ಣದು ಗೋಲ್ಡ್ ಬೀಡ್ಸ್ ತೊಗೊಂಡಿದ್ದೀನಿ, ಸಣ್ಣದು. ಯಾಕೆಂದರೆ ಇದು ಸುಮ್ಮನೆ ಹಂಗೆ ಹಾಕಿದ್ರೆ ಅಷ್ಟು ನೀಟಾಗಿರಲ್ಲ. ಈ ಥರ ಗೋಲ್ಡ್ ಬೀಡ್ಸ್ ಹಾಕ್ಬಿಟ್ಟು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಈ ರೀತಿ ತಗೊಂಡು ಫಸ್ಟು ಈ ಥರ ಸ್ಟಿಚ್ ಮಾಡ್ಕೊಂಬಿಡೋಣ. ಈ ರೀತಿ ಫಸ್ಟು ತಗೊಳ್ಳೋಣ. ಈ ರೀತಿ ತಗೊಂಡು ಮತ್ತೆ ಇದೊಂದು ಬೀಡ್ಸ್ ಹಾಕೋಣ. ಇದು ಈ ರೀತಿ ಹಾಕ್ಬಿಟ್ಟು ಇದು ಟೈಟಾಗಿ ಇದು ಟೈಟ್ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಲೂಸೇ ಇರಬೇಕು. ಯಾಕೆಂದರೆ ಅದು ಈ ಥರ ನೇತಾಡಬೇಕು, ಇಲ್ಲಾಂದರೆ ಟೈಟಾಗಾದ್ರೆ ಒಂಥರ ಬಿಗ್ಕೊಂಡಂಗೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೂಸಾಗಿಯೇ ಹಾಕಬೇಕಾಗುತ್ತೆ. ನೋಡಿ ಈ ಥರ ಇದೆಯಲ್ಲ, ಇದಕ್ಕೆ ಮತ್ತೆ ಇದರೊಳಗೆ ಓರ್ಲಕ್ಕೆ ಹಾಕ್ಕೊಂಡು ಎಳ್ಕೊಳ್ಳೋಣ. ಇವಾಗ ನಮಗೆ ಎಷ್ಟು ಲೂಸ್ ಬೇಕು, ಎಷ್ಟು ಟೈಟ್ ಬೇಕು ನೋಡ್ಕೊಂಡು ಹಾಕ್ಕೋಬೇಕು, ಓಕೆನಾ? ನೋಡಿ ಈ ಥರ ಇಷ್ಟೇ, ಈ ಥರ ಎಳ್ಕೊಂಡು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಈ ಮಣಿ ಒಳಗಡೆ ತೋರಿಸೋಣ. ಮೇಲೆ ಒಂದು ಬೀಡ್ಸ್ ಹಾಕಿದ್ವಲ್ಲ ಅದರೊಳಗಡೆ ತೋರಿಸ್ಕೋಬೇಕು. ಈ ಥರ ಬರುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಲೂಸ್ ಕೊಡಿ, ಸ್ವಲ್ಪ ಈ ಥರ ಅಲ್ಲಾಡೋ ಥರ ಇರಲಿ. ಹಂಗಂದ್ಬಿಟ್ಟು ಜಾಸ್ತಿ ಲೂಸ್ ಅಲ್ಲ, ಸ್ವಲ್ಪ ಜಾಸ್ತಿ ಎಳೆದು ಟೈಟ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಯಾಕೆಂದರೆ ಅದು ಟೈಟಾಗಾದರೆ ಒಂಥರ ಬಿಕ್ಕಣ್ಣ ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಲೂಸ್ ಕೊಟ್ಟರೆ ಅಲ್ಲಾಡುತ್ತೆ, ಓಕೆನಾ? ಆ ಥರ ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಆರಾಮಾಗಿ ಬೀಡ್ಸ್ನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಬೀಡ್ಸ್ಗಳೆಲ್ಲ ಇದ್ದಾವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಡೈರೆಕ್ಟಾಗಿ ಬರೀ ಅದನ್ನೇ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಬಂತು. ಎಲ್ಲ ಆದಮೇಲೆ ತೋರಿಸ್ತೀನಿ ಹತ್ತಿರದಿಂದ. ಮತ್ತೆ ಇವಾಗ ಈ ಕಡೆಯಿಂದ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಇವಾಗ ಗೋಲ್ಡನ್ ಬೀಡ್ಸ್ ಒಂದು ಹಾಕ್ಕೊಳ್ಳೋಣ. ಗೋಲ್ಡ್ ಬೀಡ್ಸ್ ಹಾಕ್ಕೊಂಡು ಮತ್ತೆ ಇದನ್ನು ಈ ರೀತಿ ತಗೊಂಡು ಮತ್ತೆ ಇದರಲ್ಲಿ ತೋರಿಸ್ಬಿಟ್ಟು ಮತ್ತೆ ಇದು ಒಂದು ಸರ ಬಂದ್ಬಿಟ್ಟು 40 ರೂಪಾಯಿ. ನಾನು ಒಂದು ತೊಗೊಬಂದಿದ್ದೀನಿ, ಸಾಕು. ಒಂದು ಅಂದ್ಬಿಟ್ಟು ಒಂದು ಸಾಕಾಗುತ್ತೆ. ಅಂದರೆ ಇನ್ನೂ ಡಿಸೈನ್ ಜಾಸ್ತಿ ಇದ್ದರೆ ಇನ್ನೊಂದು ಥರ ಬರುತ್ತೆ, ಅದು ತೊಗೊಳ್ಳಿ. ಇದು ಜಾಸ್ತಿ ಇಲ್ಲ, ಬರೀ 40 ರೂಪಾಯಿಗೆ ಸಾಕಾಗಲ್ಲ. ಇದು ಡಿಸೈನ್ ಏನು ಜಾಸ್ತಿ ಇರಲಿಲ್ಲ, ಸ್ಲೀವ್ಸಲ್ಲೂ ಇದೇ ಥರ ಇರೋದ್ರಿಂದ ನಾನು ಚಿಕ್ಕದೇ ತೊಗೊಂಡೆ, ಒಂದೇ ಸಾಕು. ಸುಮ್ಮನೆ ಬೇಡ ಇನ್ನೊಂದು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಇವಾಗ ಇದರಲ್ಲಿ ತೋರಿಸ್ಕೊಂಡು ಇಷ್ಟೇ ನೋಡಿ. ಇಲ್ಲಿ ಎಳಿವಾಗ ಸ್ವಲ್ಪ ಲೂಸ್ ಕೊಟ್ಕೊಂಡು ಮಾಡಿ, ಅವಾಗ ಏನಾಗುತ್ತೆ, ಬೀಡ್ಸು ನೀಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ? ಇಷ್ಟೇ ನೋಡಿ. ಆರಾಮಾಗಿ ಈ ಥರ ಒಂದು ಬೀಡ್ಸ್ ಹಾಕೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಕೆಳಗಡೆ ಮೇಲೆ ಎಲ್ಲ ನೋಡೋಕೆ ಒಂಥರ ಲುಕ್ಕಾಗಿ ಕಾಣಿಸುತ್ತೆ, ಓಕೆನಾ? ಇದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಟೈಟಾಗಿ ಎಳೆಯೋಕ್ಕೆ ಹೋಗ್ಬಿಡಿ. ಅದೇನಾಗುತ್ತೆ, ಟೈಟಾಗಿ ಎಳೆದಷ್ಟು ಅದು ನೀಟಾಗಿ ಕೂತ್ಕೊಳ್ಳಲ್ಲ, ಓಕೆನಾ? ಈ ರೀತಿ ಬರುತ್ತೆ. ಮತ್ತು ಈ ಕಡೆಗೆ ಹಂಗೆ ನಾವು ಅರ್ಧ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೇಮ್ ಇದೇ ಮೆಥಡಲ್ಲಿ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಇದರಲ್ಲಿ ಪ್ಯಾಕೆಟ್ 80 ರೂಪಾಯಿದು ಬರುತ್ತೆ. ಇಲ್ಲ ಜಾಸ್ತಿ ಬೇಕು ಅಂದರೆ ಅದು ತಗೊಳ್ಳಿ, ಇದು ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಬರೀ 40 ರೂಪಾಯಿದು 2 ತಗೊಂಡ್ರು ಸಾಲಲ್ಲ ನಿಮಗೆ, ಹಂಗಾಗ್ಬಿಡುತ್ತೆ. ಅದು ತಗೊಂಡ್ರೆ ನಿಮಗೆ ವರ್ತ್ ಆಗಿರುತ್ತೆ, ಅದರಲ್ಲಿ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಅಂದರೆ ಸ್ಲೀವ್ಸ್ಗೆಲ್ಲ ಜಾಸ್ತಿ ಬೇಕಲ್ಲ. ಇದು ಡಿಸೈನ್ ಇಷ್ಟೇ ಇರೋದ್ರಿಂದ ಸಾಕು, ಜಾಸ್ತಿ ಡಿಸೈನ್ ಇದ್ದರೆ ಬೇಕಾಗುತ್ತೆ, ಓಕೆನಾ? ಈ ರೀತಿ ಇದು ನೋಡಿ, ನೀಟಾಗಿ ಎಳೆದ್ಬಿಟ್ಟು ಅದರ ಲೂಸೇ ಇರಲಿ, ಅದು ಹಿಂಗೆ ಲೂಸೇ ಇರಬೇಕು. ಒಂಚೂರು ಲೂಸ್ ಕೊಟ್ಟೆ ಹಾಕ್ಕೊಳ್ಳಿ. ಇವಾಗ ಇದನ್ನು ನಾಟ್ ಹಾಕ್ಕೊಳ್ಳಿ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಕೂತ್ಕೊತು ಅಷ್ಟೇ. ಇವಾಗ ಮತ್ತೆ ಇಲ್ಲಿ ತಗೊಳ್ಳೋಣ, ಮತ್ತೆ ಗೋಲ್ಡ್ ಬೀಡ್ಸ್ ಹಾಕೋಣ. ಹಾಕ್ಬಿಟ್ಟು ಮತ್ತೆ ಈ ಬೀಡ್ಸ್ ಹಾಕೋಣ. ಮತ್ತು ಇವಾಗ ಗೋಲ್ಡ್ ಕಲರ್ ಬೀಡ್ಸ್ ಹಾಕೋಬೇಕು. ಇವಾಗ ಈ ಕಡೆ ಮತ್ತೆ ಇದರೊಳಗಡೆಯಿಂದನೇ ತೊಗೊಂಡು ಮತ್ತು ಇದರೊಳಗೂ ತೋರಿಸ್ಬೇಕು. ಇದರೊಳಗಡೆ ತೋರಿಸ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ. ಇಷ್ಟೇ, ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ಲ.
ಅದನ್ನು ಸ್ವಲ್ಪ ಲೂಸಾಗಿ ಇದು ಮಾಡ್ಕೊಳ್ಳಿ, ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಲೂಸ್ ಇದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಬಳುಕುತ್ತೆ. ಅದು ಇಲ್ಲ ಅಂದರೆ ಏನಾಗುತ್ತೆ, ಕಡ್ಡಿ ಥರ ನಿಂತ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ಸ್ವಲ್ಪ ಲೂಸ್ ಕೊಡಿ. ಈ ಥರ ಬೀಡ್ಸ್ ಇದು ನಾಟನ್ನ ಚೆನ್ನಾಗಿ ಹಾಕ್ಕೊಳ್ಳಿ, ಕಿತ್ತೋಗ್ಬಾರ್ದು. ಮತ್ತೆ ಬೇಕಂದರೆ ಡಬಲ್ ನಾಟೇ ಹಾಕ್ಕೊಳ್ಳಿ, ಯಾಕೆಂದರೆ ಕೀಳಬಾರ್ದು, ಅದು ಕಿತ್ತರೆ ಉದ್ರೋಗುತ್ತೆ. ಅದಕ್ಕೋಸ್ಕರ ಮತ್ತು ಈ ಕಡೆ ಫ್ರೆಂಡ್ಸ್ ಸ್ಲೀವ್ಸ್ಗೂ ಈ ಥರ ಹಾಕಿದ್ದೀನಿ ನೋಡಿ. ಅದೇ ಥರನೇ ಸ್ಲೀವ್ಸ್ಗೂ ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನೆಕ್ಗೂ ಸೇಮ್ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ. ನೀವು ಬೇಕಾದರೆ ಇನ್ನೂ 10 ರೂಕ್ಕೋಬೇಕಾದ್ರೆ ಹಾಕ್ಕೋಬೋದು. ನೋಡಿ ಈ ಥರ ಬಂದಿದೆ ಸ್ಲೀವ್ಸು, ತುಂಬ ಬ್ಯೂಟಿಫುಲ್ ಆಗಿದೆ. ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಈ ಥರ ಸ್ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ಇದು ಡಿಸೈನ್ ನಾನು ಆ್ಯಕ್ಚುಲಿ ಬಾರ್ಡ್ರ್ ತೆಗೆದುಬಿಡೋಣ ಅಂದ್ಕೊಂಡೆ. ಬಾರ್ಡ್ರ್ ತೆಗೆದ್ರೆ ಬ್ಲೌಸೇ ಲುಕ್ ಇರಲ್ಲ ಅಂದ್ಬಿಟ್ಟು ಬಾರ್ಡ್ರ್ ಇರಲಿ ಅಂದ್ಬಿಟ್ಟು ಇದನ್ನು ಇದು ಮಾಡಿ ಸುಮ್ಮನೆ ವೇಸ್ಟ್ ಆಗುತ್ತೆ. ನಮಗೆ ಬಟ್ಟೆ ಸಾಕಾಗಲ್ಲ. ನಮಗೆ ಇದು ತೆಗೆದುಬಿಟ್ರೆ ಇಷ್ಟು ಬಟ್ಟೆಗೆ ಅಟ್ಯಾಚ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬ್ಯಾಕ್ದು ಇಲ್ಲ, ಸ್ಲೀವ್ಸು ತೆಗೆದುಬಿಟ್ರೆ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಇದು ಹಾಗೆ ಕೊಟ್ಟು ಇಲ್ಲಿಗೆ ಪ್ಲೇನ್ ಕೊಟ್ಟಿದ್ದೀನಿ, ಬೀಡ್ಸ್ ಕೊಟ್ಟು ಅದೇ ಡಿಸೈನ್ನ ಸೇಮ್ ಅದು ಅವ್ರು ಕೊಡಿಸಿದ್ದು ಬಾರ್ಡ್ರ್ ಇತ್ತು. ಈ ಬಾರ್ಡ್ರೆಲ್ಲ ವೇಸ್ಟ್ ಆಗುತ್ತೆ. ವೇಸ್ಟ್ ಆದರೂ ಆಗಲಿ ಅಂದರೆ ಬಟ್ಟೆ ಸಾಕಾಗಲ್ಲ ನಮ್ಗೆ ಸ್ಟಿಚ್ ಮಾಡೋಕ್ಕೆ, ಮತ್ತು ಬೇರೆ ಬಟ್ಟೆಯಲ್ಲಿ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ. ಬೇಕಾದರೆ ಇನ್ನೂ ಒಂದೊಂದು ಹಾಕ್ಕೋಬೋದು ನೀವು ಬೇಕು ಅಂದರೆ. ನಾನು ಈ ಥರ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿದೆ. ಚೆನ್ನಾಗಿದೆಯಾ? ಹೇಗಿದೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟು ಡಿಸೈನ್ ಅಂತೂ ನೋಡಿ, ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಒಟ್ಟಲ್ಲಿ ಈ ಡಿಸೈನ್ನ ನಾನೇ ಸ್ವಲ್ಪ ಚೇಂಜ್ ಮಾಡಿ ಹೊಲ್ದಿದ್ದೀನಿ. ಇಲ್ಲಿಗೆ ಮಾತ್ರ ಬಾರ್ಡ್ರ್ ಕೊಟ್ಟಿದ್ದೀನಿ ನೋಡಿ, ಇಲ್ಲೂ ಕೊಟ್ಟಿದ್ದೀನಿ. ಅವರು ಫುಲ್ಲು ಬಾರ್ಡ್ರ್ ಇಷ್ಟೇ ಇದ್ದಿದ್ದು, ಇಲ್ಲಿ ಸ್ವಲ್ಪ ಇತ್ತು. ಅದನ್ನು ತೆಗೆದು ಬಿಟ್ಟರೆ ಬಟ್ಟೆ ಸಾಕಾಗಲ್ವಲ್ಲ ಸ್ಟಿಚಿಂಗ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ನೋಡಿ ಎಷ್ಟು ಚೆನ್ನಾಗಿದೆ. ಬೀಡ್ಸ್ ಇದೇನು ಕಲರ್ ಹೋಗಲ್ಲ, ಸೇಡ್ ಆಗಲ್ಲ, ಚೆನ್ನಾಗಿದೆ. ಅಲ್ಲಿ ಆ್ಯಕ್ಚುಲಿ ಗುಂಡದು ಮಣಿ ಇತ್ತು, ಅದು ಗೋಲ್ಡ್ ಕಲರ್ಲಿ ಹಾಕೋಣ ಅಂದ್ಕೊಂಡೆ, ಅದು ಚೆನ್ನಾಗಿರಲಿಲ್ಲ. ಅಂದರೆ ಕಲರ್ ಹೋಗ್ಬಿಡುತ್ತೆ, ಅದು ಬೆಳ್ಳಗಾಗ್ಬಿಡುತ್ತೆ. ಇದಾದರೆ ಏನೂ ಆಗೋಲ್ಲ, ಹಂಗಾಗಿ ಇದು ಹಾಕಿದ್ವಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇದೊಂಥರ ಬೀಡ್ಸು. ಇದು ಬಂದುಬಿಟ್ಟು ಪ್ಯಾಕೆಟು 80 ರೂಪಾಯಿ. ನಮ್ಮ ಕಡೆ ಎಲ್ಲ ಇದೆ, ಬೇರೆ ಕಡೆ ಒಂದೊಂದು ರೇಟ್ ಇರುತ್ತೆ. ಇದು ಜಾಸ್ತಿ ಬರುತ್ತೆ. ಇದನ್ನು ಬೇಕಾದರೆ ನೀವು ಡಿಸೈನ್ಗೆ ಜಾಸ್ತಿ ಬೇಕು ಅಂದರೆ ಇದು ಒಂದು ಪ್ಯಾಕೆಟ್ ತೊಗೊಂಡ್ರೆ ಜಾಸ್ತಿ ಬರುತ್ತೆ. ನಾನು ಆಗಲೇ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು ಒಂದು ಸರನೇ 40 ರೂಪಾಯಿ. ಆದರೆ ಜಾಸ್ತಿ ಬರೋಲ್ಲ, ಅದು ಸಿಂಪಲ್ ಡಿಸೈನ್ಗಳಿಗೆ ಅಡ್ಜಸ್ಟ್ ಆಗುತ್ತೆ. ಅದರಲ್ಲಾದರೆ 2-3 ಸರ ತೊಗೋಬೇಕಾಗುತ್ತೆ. ಇದು ಒಂದು ಪ್ಯಾಕೆಟ್ ತೊಗೊಂಡ್ರೆ ಫುಲ್ಲು ನೆಕ್ಗೆ ಸ್ಲೀವ್ಸ್ಗೆಲ್ಲ ಕರೆಕ್ಟಾಗಿ ಆಗುತ್ತೆ, ಜಾಸ್ತಿ ಬರುತ್ತೆ. ಹಾಗಾಗಿ ಇದರಲ್ಲೇ ತೊಗೊಂಡ್ರೆ ಕಮ್ಮಿ ಬೇಕು ಅನ್ನೋದಾದರೆ ಅದ್ರ ಕ್ರಿಸ್ಟಲ್ ಮಣಿ. ಇದು ಒಂಥರ ಕ್ರಿಸ್ಟಲ್ ಮಣಿ ಅಲ್ಲ, ಇದೊಂಥರ ಮಣಿ ಅಷ್ಟೇ ಇದು. ಓಕೆನಾ ಫ್ರೆಂಡ್ಸ್? ಇದನ್ನು ಯಾವ ರೀತಿ ಇವಾಗ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಸ್ಲೀವ್ಸಿಗೆ ಬಂದ್ಬಿಟ್ಟು ಕರು ಡಿಸೈನ್ ಇದೆ, ಅದು ರೆಡಿಮೇಡ್ ಬ್ಲೌಸ್ದು. ಆಲ್ರೆಡಿ ಅದರಲ್ಲೇ ಕಟ್ ವರ್ಕ್ ಥರ ಇದೆ. ಅಲ್ಲಿಗೆ ಒಂದೊಂದು ಬೀಡ್ಸ್ ಕೊಡಬೇಕು ಅಂತ ಹೇಳಿದರು. ನಾನು ಅದಕ್ಕೆ ಇವಾಗ ಅದನ್ನು ನೋಡಿಕೊಂಡು ಅದನ್ನು ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕೊಡೋದು ಬೇಡ, ಒಂಥರ ಕೊರಡಾಗಿ ಕಾಣಿಸೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ದೂರವಾಗೇ ಕೊಡ್ತಾಯಿದ್ದೀನಿ. ಮತ್ತು ನೆಕ್ಕಿಗೆ ಬಂದುಬಿಟ್ಟು ಫುಲ್ಲು ಕೊಟ್ಟಿದ್ದೀನಿ ನಾನು. ಒಂದು ರೌಂಡ್ ನೆಕ್ ಇಟ್ಬಿಟ್ಟು ಮಧ್ಯೆ ಒಂದು ಪಟ್ಟಿ ಕೊಟ್ಟು ಪಟ್ಟಿಗೆ ಫುಲ್ಲು ಕೊಟ್ಟಿದ್ದೀನಿ. ಅಲ್ಲಿಗೆ ರೆಡಿಮೇಡ್ ಇದ್ರೂ ಕೊಡ್ಬೋದಾಗಿತ್ತು, ರೆಡಿಮೇಡ್ ಇರಲಿಲ್ಲ ವೈಟ್ ಕಲರಲ್ಲಿ. ಹಂಗಾಗಿ ನಾನು ಇದು ಬೀಡ್ಸ್ನೇ ತೊಗೊಬಂದು ಸ್ಟಿಚ್ ಮಾಡಿದ್ದೀನಿ. ಇದ್ರ ಬದಲು ನಾವು ರೆಡಿಮೇಡ್ ತಂದುಬಿಟ್ರೆ 5 ನಿಮಿಷದಲ್ಲಿ ಸ್ಟಿಚ್ ಮಾಡಿಬಿಡ್ಬೋದು, ಅದೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಇದಕ್ಕೂ ಅಷ್ಟೇ, ಆ ಥರದ್ದು ಇದ್ದಿದ್ದರೆ ಸ್ಟಿಚ್ಚೇ ಮಾಡಿಬಿಡ್ತಿದ್ದೆ, ಆದರೆ ಆ ಥರದ್ದು ಸಿಗಲಿಲ್ಲ. ಹಂಗಾಗಿ ಇದನ್ನೇ ಇದು ಮಾಡಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ಥರ ರೆಡಿಮೇಡ್ ಇದ್ರೂ ಹಾಕ್ಬೋದು, ಅದೂ ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ಅದಕ್ಕೂ ಸಣ್ಣ ಬೀಡ್ಸು ಮಣಿ ಎಲ್ಲನೂ ಸೇರಿ ರೆಡಿ ಮಾಡಿರ್ತಾರೆ, ಅದು ಲೇಸು.
ಅದು ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಲೇಸ್ ಅದು. ಸೀರೆ ಇದಕ್ಕೆ ಸೆರಗಿಗೆ ಹಾಕ್ಕೋಬೋದು, ಕುಚ್ಚು ಥರ ಈ ಥರ ಸ್ಲೀವ್ಸ್ಗೆ ಹಾಕ್ಕೋಬೋದು, ನೆಕ್ಗೆ ಹಾಕ್ಕೋಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಗೋಲ್ಡ್ ಕಲರ್ ಖಾಲಿಯಾಗಿದೆ. ಮತ್ತು ಗ್ಲಾಸ್ ವರ್ಕ್ ಥರ ಇರೋದು ಮಾತ್ರ ಇದೆ. ಗೋಲ್ಡ್ ಕಲರ್ ತರಬೇಕು. ಖಾಲಿಯಾಗಿದೆ, ನೋಡೋಣ ನೆಕ್ಸ್ಟ್ ಟೈಮ್ ತಗೊಬಂದರೆ ತೋರಿಸ್ತೀನಿ. ಮತ್ತು ಇವಾಗ ಇದನ್ನು ಹಾಗೆ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಮಾಮೂಲಿ ಒಂದೊಂದು ಬೀಡ್ಸ್ ಆಲ್ರೆಡಿ ಅದರಲ್ಲಿ ಒಂದು ಕೆಳಗಡೆ ಬೀಡ್ಸ್ ಹಾಕಿದ್ದಾರೆ. ನಾವು ಮೇಲೊಂದು ಬೀಡ್ಸ್ ಹಾಕಿದ್ರೆ ಸಾಕು. ಮೇಲೇನಕ್ಕಪ್ಪ ಬೀಡ್ಸ್ ಅಂದರೆ, ಬೀಡ್ಸ್ ಹಾಕಿದ್ರೆ ಒಂದು ಸ್ವಲ್ಪ ಸ್ಟಿಫಾಗಿ ನೇತಾಡೋ ಥರ ಇರುತ್ತೆ. ನಾವು ಮೇಲ್ಗಡೆ ಬೀಡ್ಸ್ ಹಾಕಿಲ್ಲ ಅಂದರೆ, ಮಣಿ ಹಾಕಿಲ್ಲ ಅಂದರೆ ಒಂಥರ ಟೈಟಾಗಿ ಕೂತ್ಕೊಳ್ಳುತ್ತೆ. ಒಂಥರ ನಿಂತ್ಕೊಂಡಂಗೆ ಕಡ್ಡಿ ಥರ ನಿಂತ್ಕೊಂಡ್ಬಿಡುತ್ತೆ, ಹಿಂಗೆ ಅಲ್ಲಾಡಲ್ಲ. ಅದಕ್ಕೋಸ್ಕರ ಮಣಿ ಕೊಡೋದ್ರಿಂದ ಮಣಿಗಳೆಲ್ಲ ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಹಾಕ್ಕೊಂಡಾಗ. ಅದಕ್ಕೋಸ್ಕರ ಇಲ್ಲ ಕಡ್ಡಿ ಥರ ನಿಂತ್ಕೊಂಡ್ಬಿಡುತ್ತೆ ಅಂತ ಅಲ್ಲೊಂದು ಬೀಡ್ಸ್ ಹಾಕಿದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಅದನ್ನು ನೋಡಿಕೊಂಡು ಬೀಡ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡಿ. ಯಾವಾಗಲೇ ಹಾಕಿದ್ರೂ ಈ ರೀತಿ ಒಂದು ಬೀಡ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ಡಿಸೈನು ರೆಡಿ ಆಗುತ್ತೆ. ಓಕೆನಾ? ತುಂಬ ಇದು ನೆಕ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಪಟ್ಟಿಗೆ ರೆಡಿ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಇದು ಸ್ಲೀವ್ಸಿಗೆ ಮಾತ್ರ ಈಗ ರೆಡಿ ಮಾಡ್ತಾ ಇರೋದು. ನಮಗೆ ಎಷ್ಟೆಷ್ಟು ದೂರ ಬೇಕೋ ಅಷ್ಟು ದೂರ ಸ್ಟಿಚ್ ಮಾಡ್ಕೋಬೋದು, ಅದೇನು ತೊಂದರೆ ಏನಿಲ್ಲ. ನಿಮ್ಗೆ ಹತ್ತತ್ರ ಬೇಕು ಅಂದರೆ ಫುಲ್ಲು ಹತ್ತತ್ರನೂ ಹಾಕ್ಕೋಬೋದು. ಇಲ್ಲ ನಾನು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ, ಒಂದು ಕಾಲು ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಆ ಥರನೂ ಹಾಕ್ಕೋಬೋದು. ನಿಮಗೆ ಇನ್ನೂ ಹತ್ತತ್ರನೂ ಬೇಕು, ಸ್ವಲ್ಪ ಗ್ಯಾಪ್ ಬೇಡ ಅಂದ್ರೂ ಸ್ಟಿಚ್ ಮಾಡ್ಬೋದು. ಹಂಗೆ ಜಾಸ್ತಿ ಮಣಿಗಳು ಬೇಕಾಗುತ್ತೆ, ಆ ಥರನೂ ಮಾಡ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ತುಂಬ ಚೆನ್ನಾಗಿರುತ್ತೆ, ಒಟ್ಟಿನಲ್ಲಿ ಬ್ಯೂಟಿಫುಲ್ಲಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ ಈ ಥರ ಪಟ್ಟಿ ಕೊಟ್ಟು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ ಮಣಿಗಳನ್ನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾಮೂಲಿ ಸ್ಲೀವ್ಸಿಗೆ ಬಂದ್ಬಿಟ್ಟು ಮಾಮೂಲಿ ಅದು ಕರು ಡಿಸೈನ್ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ ಗ್ಯಾಪ್ ಜಾಸ್ತಿ ಕೊಟ್ಟಿಲ್ಲ, ಅದಕ್ಕೂ ತುಂಬ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಈ ಥರ ತೊಗೊಂಡು ಈ ಥರ 80 ರೂಪಾಯಿ ಪ್ಯಾಕೆಟೇ ತೊಗೊಳ್ಳಿ, ಜಾಸ್ತಿ ಬರುತ್ತೆ. 40 ರೂಪಾಯಿದು ಸಾಲಲ್ಲ. ಓಕೆ ನೋಡಿ, ಈ ಥರ ಸ್ಲೀವ್ಸ್ಗೆ ಈ ಥರ ಹಾಕಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.